ಹ್ಯಾಪಿ ಇಂಡಿಪೆಂಡೆಂಟ್ ಡೇ. ನಿಮ್ಮಿಂದ ಒಳ್ಳೆ ದೇಶ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನೋದರ್ ಬ್ಲಾಗ್ಗೆ. ಎಲ್ಲರಿಗೂ ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅನ್ಕೋತೀನಿ. ಬನ್ನಿ, ಹೊಸ ಪ್ಲೇಸ್ ತೋರಿಸೋದಂತ ಸೊರಬ ತಾಲೂಕಲ್ಲಿರೋಂಥದ್ದು. ಇದು ನಮ್ಮೂರಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ. ತಮ್ಮನೇಲಿ ನೋಡಿರ್ತೀರಾ, ಇದು ಉದ್ದಾಪುರ ಅಂತ ಹೇಳ್ಬಿಟ್ಟು. ಇವಾಗಿನ ಪ್ರೆಸೆಂಟ್ ಉದ್ರಿ ಅಂತೇಳಿ. ನಮ್ಮೂರಿಂದ 3 ಕಿಲೋಮೀಟರ್ ಆಗುತ್ತೆ. ನಾನು ಇವಾಗ ಹುಟ್ಟಿ ಬೆಳೆದ ಊರಿಂದ ಹೋಗ್ತಾ ಇದ್ದೀವಿ. ರೋಡು 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 ರೋಡು. ನೀವು ಸೊರಬದಿಂದ ಬಂದರೆ ಉದ್ರಿ 9 ಕಿಲೋಮೀಟರ್ ಆಗುತ್ತೆ. ಇದು ನನಗೆ ಒಂದು 3 ಕಿಲೋಮೀಟರ್ ಆಗುತ್ತೆ. ನಾವು ಚಿಕ್ಕವರಿದ್ದಾಗ ಇಲ್ಲಿಂದ ಓಡಾಡ್ತಾ ಇದ್ದೀವಿ ಸ್ಕೂಲಿಗೆ. ಒಂದು 5th ಸ್ಟ್ಯಾಂಡರ್ಡ್ವರೆಗೂ ನಮ್ಮೂರು ಸ್ಕೂಲಲ್ಲಿ ಇದು ಮಾಡ್ತಾ ಇದ್ದೀವಿ. ಇದು ದಂಡಾವತಿ ನದಿ, ಇದು ನಮ್ಮೂರಿಗೆ ಬರುತ್ತೆ. ಇಲ್ಲೇ ಫುಲ್ ಫ್ಲಡ್ ಥರ ಆಗುತ್ತೆ, ಇದು ಪೂರ್ತಿ ನೀರು ಈ ಥರ ಬರುತ್ತೆ. ಇದು ಇಲ್ಲಿಂದ ನಾವು ಚಿಕ್ಕವರಿದ್ದಾಗ ಇಲ್ಲಿಂದ ಸ್ಕೂಲಿಗೆ ಅಂದರೆ 5th ಸ್ಟ್ಯಾಂಡರ್ಡ್ ಮುಗಿದ ತಕ್ಷಣ 6th ಸ್ಟ್ಯಾಂಡರ್ಡಿಗೆ ಉದ್ರಿ ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಅವಾಗ ನಾವು ನೋಡಿದ್ದು ಉದ್ದಾಪುರದಲ್ಲಿ ಹೊಯ್ಸಳರ ಕಾಲದಲ್ಲಿ ಇರುವಂಥ ಒಂದು ಕಟ್ಟಡ ಅದು. ನಾವು ಇಲ್ಲಿಂದ ಸೈಕಲ್ ಹೊಡಿತಾ ಇದ್ದೀವಿ 3 ಕಿಲೋಮೀಟ್ರು, ಇಲ್ಲಾಂದರೆ ವಾಕಿಂಗು. ಬೆಳಗ್ಗೆ ಒಂದು 8 ಗಂಟೆಗೆ ಇಲ್ಲಿಂದ ಬಿಟ್ಬಿಡ್ಬೇಕಾಗಿತ್ತು. ಇಲ್ಲಿಂದ ಬಿಟ್ಟಾಗ 8 ಗಂಟೆಗೆ 8 ಗಂಟೆಗೆ ಬಿಟ್ಟರೆ ಟಿಫನ್ ಮಾಡಿಕೊಂಡು ನಡ್ಕೊಂಡು ಹೋಗೋದು. ಇಲ್ಲಿಂದ ಎಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇರ್ತಿದ್ದೀವಿ. ನಮ್ಮೂರಿಂದ ಹೋಗೋಕೆ ಇನ್ನೊಂದು ರೋಡ್ ಇತ್ತು, ಈ ಕತ್ತೆಬೈಲಲ್ಲಿ ಓಡಾಡ್ಕೊಂಡು ಬರ್ತಾ ಇದೀವಿ. ಅವಾಗ ಚಿಕ್ಕವರಿದ್ದಾಗ ಅದೊಂಥರ ಮಜಾನೇ ಬೇರೆ ಇರ್ತಿತ್ತು. ಅವ್ರಿವ್ರದ್ದು ಮಡಿಕೆ, ಶೇಂಗಾ ಏನಾದ್ರು ಇದೆ ತಿನ್ಕೊಂಡು, ಸಾಟರ್ಡೆ ಬಂತು ಅಂದರೆ ಅದೇ ಕೆಲಸ. ಈ ಗೌಡ್ರ ತೋಟದಲ್ಲಿ ಏನಾರು ಒಂದು ಇರೋದು ತಿನ್ಕೊಂಡು ಹೋಗ್ಬಿಡೋದು, ಅದೇ ಮಾಡ್ತಿದ್ದೀವಿ. ಸಾಟರ್ಡೆ ನಮಗೆಲ್ಲ ಹಾಫ್ ಡೇ ರಜಾ ಇರ್ತಿತ್ತಲ್ಲ, ಒಂದು 12:30 ಬಿಟ್ಟಾಗ ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ವಿ. ಹೊಟ್ಟೆ ಹಸಿತಾಯ್ತು. ಇವಾಗೆಲ್ಲ ಬಿಸಿ ಊಟ ಎಲ್ಲ ಕೊಡ್ತಾ ಇದ್ರು, ನಮಗೆಲ್ಲ ಬಿಸಿ ಊಟ ಇರಲಿಲ್ಲ ಅವಾಗ. ಇದು ಉದ್ರಿ ಕೆರೆ, ಇದು ಪುರಾತನ ಕೆರೆ. ಇದು ಉದ್ರಿ ಭೂತಪ್ಪನ ಕಟ್ಟೆ. ಇದು ಇದೇ ನಾವು ನೋಡ್ಬೇಕಾಗಿರೋ ಸ್ಥಳ. ಹಣೆ ಕ್ಲೋಸ್ ಆಯ್ತಲ್ಲ ಗೇಟ್. ಎಲ್ಲೋಯ್ತು ಬಂದೈತೆ ನೋಡ್ಬೇಕು. ನಾನು ಹೋಗ್ಬೇಕು ಒಳಗಡೆ. ನೀನು ಬೇಕಾದ್ರೆ ಇಲ್ಲೇ ಇರು. ಕ್ಲೀನ್ ಮಾಡ್ತಾ ಇದ್ರು. ಇದು ಪುರಾತನ ಸ್ಥಳ. ಇದು ಆವೇಶಗಳು ಹದಿನೇಶಗಳಂತೆ 1954ರಲ್ಲಿ 58ರಲ್ಲಿ ಇದಾಗಿರೋದು. ಇದು ಹೊಯ್ಸಳರ ಕಾಲದಲ್ಲಿರೋಂಥದ್ದು. ಇದು ನೋಡಿ, ಏನೂ ಇಲ್ಲ, ಇದೆಲ್ಲ ಪೂರ್ತಿ ಹೇಗಿದೆ ಅಂತ. ಒಂದು ಪ್ರವಾಸಿ ತಾಣ ಇದು, ನೋಡ್ಬೋದು. ಇದು ಶಿವಾಲಯ. ಇದು ಶಿವನ ದೇವಸ್ಥಾನ. ಒಳಗಡೆ ಕಾಣಲ್ಲ ಅನ್ಸುತ್ತೆ. ಇದಕ್ಕೊಂದು ಚರಿತ್ರೆನೇ ಇದೆ ಹೇಳ್ಬೋದು. ಇದು ಆಗ ಹೊಯ್ಸಳರ ಕಾಲದಲ್ಲಿ ಒಬ್ಬ ದೇವಿ, ಹೆಸರು ನೆನಪಿಲ್ಲ, ಅವಳು ಅನ್ನವನ್ನು ಬೀರ್ಕೊಂಡು ಬರ್ತಾ ಇರ್ತಾಳೆ. ಅವಳನ್ನ ರಾಜರು ಶಿಕ್ಷೆಗಾಗಿ ಕತ್ತರಿಸಿರ್ತಾರೆ. ಅದು ಇದು ನೋಡಿ ಹೇಗಿದೆ. ಹೊಯ್ಸಳರ ಕಾಲದಲ್ಲೆಲ್ಲ ಬ್ರಿಟಿಷರು ಬಂದ್ಬಿಟ್ಟು ಆಡಳಿತ ಮಾಡುವಾಗ ಈ ಥರ ಎಲ್ಲ ಆಗಿದೆ.
ಇದು ಪುರಾತನ ಶಾಸನ. ಇದು ನಮಗೆಲ್ಲ ಬರಲ್ಲ, ಹಳೆಗನ್ನಡದಲ್ಲಿದೆ. ಇದು ಹಳೆಗನ್ನಡ ಅಂತ ಗೊತ್ತಿಲ್ಲ. ಇದು ಲಿಪಿಯಲ್ಲಿದೆ, ನೋಡ್ಬೋದು ನೀವು, ಕಾಣುತ್ತೆ ವರ್ಡ್ಗಳೆಲ್ಲ ಯಾವ ಥರ ಇದೆ ಅಂಥೇಳಿ. ಪುರಾತನ ಶಿಲೆ. ಇದನ್ನು ಯಾವುದೇ ಒಂದು ಆರ್ಕಿಟೆಕ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದು ಸ್ವಲ್ಪ ನೀಟಾಗಿರುವಂಥ ಪ್ರಸ್ತುತವಾಗಿ ಇದು ಮಾಡೋದೂ ಇಲ್ಲ. ಅದೇ ಹೇಳೋದು, ಗೌರ್ಮೆಂಟ್ ಆಡಳಿತದಲ್ಲಿದ್ದರೆ ಇದೇ ಥರ ಆಗುತ್ತೆ. ಪ್ರೈವೇಟಿಸಮಲ್ಲಿ ಇದ್ದಿದ್ರೆ ಒಂದು ಸ್ವಲ್ಪ ಪ್ರವಾಸೋದ್ಯಮ ಥರ ಎಲ್ಲ ಮಾಡ್ತಿದ್ರು. ಸೊರಬದಲ್ಲಿ ಬಂದರೆ ಆದಷ್ಟು ಸೋಮನಾಥೇಶ್ವರ ಟೆಂಪಲ್. ಇದು ಸೊರಬದಿಂದ 9 ಕಿಲೋಮೀಟ್ರ್ ಆಗುತ್ತೆ. ಶಿವಮೊಗ್ಗ ಉದ್ರಿ ಅನ್ನೋ ಗ್ರಾಮದಲ್ಲಿದೆ. ಬಂದು ಎಲ್ಲರೂ ವಿಸಿಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಇಂಡಿಪೆಂಡೆಂಟ್ ಡೇ. ನಿಮ್ಮಿಂದ ಒಳ್ಳೆ ದೇಶ ಉದ್ಧಾರ ಆಗುತ್ತೆ. ಆತರ ವಿಡಿಯೋ ಮಾಡ್ಕೊಂಡು ಲೈಟ್ ಎಲ್ಲ ಹಾಕಿ ಬೆಳಗ್ಗೆ ಎಲ್ಲ ರಾತ್ರಿ ಕಾಣ್ತೈತೆ. ನೀವು ಸರಿಗೆ ಮಾಪ ಸೇರಿಸ್ಬೇಕಾಯ್ತಾ? ಸರಿಗೆ ಮಾಪ್ರ ಇಲ್ಲ, ಅದು ಅಡಿಚನಿಗೆ ಹೋಗಿದ್ದೆ. ಹಾಂ, ಯಾವ ಥರ ಕಪ್ಪು ರಾತ್ರಿ